ನಮಸ್ಕಾರ ವೀಕ್ಷಕರೇ. ಮೋದಿ 3.0 ಆರಂಭವಾಗಿದೆ. ಇಂದಿನಿಂದ ಮತ್ತೊಂದು ಅವಧಿಯಲ್ಲಿ ಮೋದಿ ಆಡಳಿತ ನಡೆಯಲಿದೆ. ಬೆಟ್ಟದಷ್ಟು ನಿರೀಕ್ಷೆಗಳು ಮೊದಲಿನಿಂದಲೂ ಇದ್ರೂ ರಿಸಲ್ಟ್ ಬಂದ ಬೆನ್ನಲ್ಲೇ ಮೋದಿ ಸೇರಿದಂತೆ ಎಲ್ಲರೂ ಒಂದು ಕ್ಷಣ ದಂಗಾದ್ರು. 400 ಪಾರ್ ಅನ್ನೋ ನಿರೀಕ್ಷೆ ಇಟ್ಟುಕೊಂಡವರು ಬೆಚ್ಚಿಬಿದ್ರು. ಸಟ್ಟಾ ಬಜಾರ್, ಚಾಣಕ್ಯರಂತ ಸರ್ವೆಗಳು ನೆಲ ಕಚ್ಚಿದ್ವು. ಇದೆಲ್ಲದರಿಂದ ಹೊಸ ಪಾಠ ಕಲಿತಿರೋ ಬಿಜೆಪಿ ಇನ್ಮುಂದೆ ಹೊಸ ರೀತಿಯ ರಾಜಕೀಯಕ್ಕೆ ಮುಂದಾಗ್ತಾ ಇದೆ. ಈ ಬಾರಿ ಆಗಿರೋ ತಪ್ಪು ಮುಂದಕ್ಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೊಸ ದಿಕ್ಕಿನತ್ತ ಮುಖ ಮಾಡ್ತಾ ಇದೆ ಮೋದಿ ನೇತೃತ್ವದ ಟೀಮ್. ಈಗ ಮೈತ್ರಿ ಆಲ್ಮೋಸ್ಟ್ ಗಟ್ಟಿಯಾಗಿದ್ದು ಯಾವ ಮಿತ್ರರು ಕೂಡ ಇಂಥದ್ದೇ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅನ್ನೋದು ಬಹಿರಂಗವಾಗ್ತಾ ಇದೆ. ಆದ್ರೂ ಮೈತ್ರಿ ಧರ್ಮದ ಅನುಸಾರ ಒಂದು ಲೆಕ್ಕಾಚಾರಕ್ಕೆ ಬರಲಾಗಿದೆ. ಈ ಮಧ್ಯೆ ಹಿನ್ನಡೆ ಆದ್ರೂ ದೇಶಾದ್ಯಂತ ಬಿಜೆಪಿ ಗಳಿಸಿರೋ ವೋಟ್ಗಳ ಲೆಕ್ಕ ಎಲ್ಲರನ್ನೂ ನಿಬ್ಬೆರಗಾಗಿಸೋ ಹಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಬಾರಿಯ ರಿಸಲ್ಟ್ ಬಂದ ಮೇಲೆ ನಾನಾ ರೀತಿಯ ಅಭಿಪ್ರಾಯಗಳು ಜನರಿಂದ ಬಂದ್ವು. ಅದರಲ್ಲಿ ಕೆಲವರು ಹೇಳಿದ್ದೇನೆಂದ್ರೆ, ಮೋದಿ ನೇತೃತ್ವದ ತಂಡ ಭಾರತದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ನಿಜ, ಹಲವು ಸಾಧನೆಗಳನ್ನ ಮಾಡಿದ್ದು ನಿಜ. ಆದ್ರೆ ಇವೆಲ್ಲವೂ ಸಂಪೂರ್ಣ ಅಭಿವೃದ್ಧಿ ಆಗಿರೋ ದೇಶಗಳಿಗೆ ಸೂಟ್ ಆಗೋ ರೀತಿಯಲ್ಲಿತ್ತು. ಆದರೆ ಭಾರತದಲ್ಲಿ ಈ ಅಭಿವೃದ್ಧಿಯನ್ನ ಗುರುತಿಸೋ, ಪ್ರೋತ್ಸಾಹಿಸೋ ಮಟ್ಟಕ್ಕೆ ಜನರ ಮನಸ್ಥಿತಿ ಇನ್ನೂ ಬೆಳೆದಿಲ್ಲ ಅನ್ನೋದು. ಆದ್ರಿಂದ ಈ ಬಾರಿ ಆಡಳಿತದ ಸ್ಟೈಲ್ ಅನ್ನೇ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ರೀತಿ ಮನೆ ಮನೆಗೂ ಹಣ ಹಂಚಿ ಜನರನ್ನ ಕಣ್ಕಟ್ಟು ಮಾಡೋ ಕೆಲಸ ಮಾಡೋದಿಲ್ಲ. ಬದಲಾಗಿ ಹಳ್ಳಿಗಳಲ್ಲಿ ಹಾಗೂ ತಂತ್ರಜ್ಞಾನದಿಂದ ಸ್ವಲ್ಪ ದೂರ ಇರೋ ಪ್ರದೇಶಗಳಲ್ಲಿ ನಿಜಕ್ಕೂ ಜನರಿಗೆ ಯಾವ ಸಮಸ್ಯೆ ಆಗ್ತಾ ಇದೆಯೋ ಅದನ್ನ ಬಗೆಹರಿಸೋ ಮೂಲಕ ವಿಶ್ವಾಸ ಗಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಉತ್ತಮ ರಸ್ತೆ, ಏರ್ಪೋರ್ಟ್, ಕಾರಿಡಾರ್ಗಳು ಹೀಗೆ ಮೋದಿ ಆಡಳಿತದಲ್ಲಿ ದೊಡ್ಡ ದೊಡ್ಡ ಅಭಿವೃದ್ಧಿ ಆಗಿದೆ ಅನ್ನೋದು ನಿಜವೇ. ಆದ್ರೆ ಸಾಮಾನ್ಯ ಜನರು ಹಾಗೂ ಹೆಂಗಸರ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದ್ರೆ ಇದರಿಂದ ನಮಗೇನು ಸಿಕ್ತು ಅಂತ ಅವರು ಕೇಳೋದು ಸಹಜವೇ. ಹಾಗಂತ ಇಲ್ಲಿ ಜನಸಾಮಾನ್ಯರನ್ನು ದೂರೋದಕ್ಕೆ ಸಾಧ್ಯವಿಲ್ಲ. ಈಗ ಮಾಡಿರೋ ಕೆಲಸಗಳು ಪರೋಕ್ಷವಾಗಿ ಜನತೆಗೆ ಸಹಾಯವಾಗುವಂತೆ ಇದ್ರೂ ನೇರವಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಅವರಿಗೆ ನಂಬಿಕೆಯೂ ಬರುತ್ತೆ, ಸಂತಸವೂ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಕೆಲಸಗಳು ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಡಜನರು ಹಾಗೂ ಮಧ್ಯಮ ವರ್ಗದವರನ್ನ ಕಾಡೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಆರೋಗ್ಯ ಹಾಗೂ ಮೆಡಿಕಲ್ ಖರ್ಚುಗಳು. ಈಗಾಗಲೇ ಜನೌಷಧ, ಆಯುಷ್ಮಾನ್ ಭಾರತ್ ಅಂತಹ ಯೋಜನೆಗಳು ಬಂದಿವೆ. ಆದ್ರೆ ಎಲ್ಲೋ ಒಂದು ಕಡೆ ಇದು ತೀರಾ ಬಡವರು ಹಾಗೂ ಕುಗ್ರಾಮಗಳಲ್ಲಿ ಇರುವವರನ್ನ ತಲುಪಿಲ್ಲ ಅನ್ನೋ ಮಾತಿದೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಂದ ಆಗೋ ಗಂಭೀರತೆಯನ್ನ ಅರಿತು ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳೋ ಕೆಲಸ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಜನರ ದಿಕ್ಕು ತಪ್ಪಿಸೋ ಅನವಶ್ಯಕ ಫ್ರೀಗಳು ಹಾಗೂ ಓಲೈಕೆ ರಾಜಕಾರಣಕ್ಕೆ ಬ್ರೇಕ್ ಹಾಕ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟಕ್ಕೆ ಆ ಮಟ್ಟದಲ್ಲಿ ಸೀಟ್ಗಳು ಬರೋದಕ್ಕೆ 1 ಲಕ್ಷದ ಆಫರ್ ಕಾರಣ ಅನ್ನೋದು ಈಗ ಓಪನ್ ಸೀಕ್ರೆಟ್. ಇದರ ಜೊತೆಗೆ ಮೋದಿ ಆಡಳಿತದ ಮೇಲೆ ಇದ್ದ ಅಸಮಾಧಾನ ಕಾಂಗ್ರೆಸ್ಗೆ ವರವಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚು ಒಂದು ಸಮುದಾಯದ 100ಕ್ಕೆ 100% ವೋಟ್ಗಳು ಒಂದೇ ಒಕ್ಕೂಟಕ್ಕೆ ಬಿದ್ದಿರೋದು. ಅದೆಲ್ಲ ಈಗ ಆಗಿ ಹೋಗಿದೆ. ಅದರ ಪರಿಣಾಮ ಏನಾಗಿದೆ ಅಂದ್ರೆ ದೇಶಾದ್ಯಂತ ಜನರು ಗ್ಯಾರಂಟಿ ಕಾರ್ಡ್ ಹಿಡಿದು ಕಾಂಗ್ರೆಸ್ ಕಚೇರಿ ಹಾಗೂ ನಾಯಕರ ಮನೆ ಎದುರು ಅಲೆದಾಡ್ತಾ ಇದ್ದಾರೆ. ದುಡ್ಡು ಬರುತ್ತೆ ಅನ್ನೋ ನಂಬಿಕೆಯಿಂದ ಜನರು ತಪ್ಪದೆ ವೋಟ್ ಮಾಡಿದ್ದಾರೆ. ಆದ್ರೆ ಅವರು ಯಾರಿಗೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿರಲಿಲ್ಲ. ಇಂಥ ಗೊಂದಲಗಳು ಸೃಷ್ಟಿ ಆಗ್ಬಾರದು ಅಂದ್ರೆ ಅನಾವಶ್ಯಕವಾಗಿ ಓಲೈಸೋದು, ಆಮಿಷ ಒಡ್ಡೋದಕ್ಕೆ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ಆದ್ರಿಂದ ಈ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಗೆ 99 ಸೀಟ್ ಹಾಗೂ ಇಂಡಿ ಒಕ್ಕೂಟಕ್ಕೆ 231 ಸೀಟ್ ಬಂದಿರೋದಕ್ಕೂ ವಿಪಕ್ಷಗಳ ನಾಯಕರ ಸಂತಸಕ್ಕೆ ಪಾರವೇ ಇಲ್ಲ. ಆದ್ರೆ ಈಗ ಬಿಜೆಪಿ ಬೆಂಬಲಿಸೋ ಹಲವರು ರಾಹುಲ್ ಗಾಂಧಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ರಿಸಲ್ಟ್ ನಿಂದ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂತ ಒಂದಷ್ಟು ಕಾರಣಗಳನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಓಲೈಕೆ, ಫ್ರೀ ಆಫರ್ ಮಧ್ಯೆಯೂ ಬಿಜೆಪಿ ಗೆದ್ದಿದೆ ಅಂದ್ರೆ ವಿಶ್ವಕ್ಕೆ ಮೋದಿ ಎಷ್ಟು ಬಲಿಷ್ಠ ಅನ್ನೋ ಸಂದೇಶ ಸಿಕ್ಕಂತಾಗಿದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಎಡವಿದ್ದೆಲ್ಲಿ ಅನ್ನೋ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಇದರ ಜೊತೆಗೆ ರಾಜ್ಯಗಳ ನಾಯಕರನ್ನ ಕಡೆಗಣಿಸಿದ್ರೆ ಅದರಿಂದ ಆಗೋ ಎಫೆಕ್ಟ್ ಏನು ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗಿದೆ. ಇನ್ನು ಈ ಸೋಲು ಯಾಕಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಜನರು ಮುಂದಿನ ಬಾರಿ ತಪ್ಪದೇ ವೋಟ್ ಮಾಡಬೇಕು ಅಂತ ನಿರ್ಧರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಇಡೀ ದೇಶದಲ್ಲಿ ಮೋದಿ ಹಾಗೂ ಬಿಜೆಪಿ ಮೇಲೆ ದೊಡ್ಡ ಅನುಕಂಪ ಸೃಷ್ಟಿಯಾಗಿದೆ. ಎನ್ಡಿಎ ನಾಯಕರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟು ಸೃಷ್ಟಿಯಾಗುವುದಕ್ಕೂ ಕಾರಣವಾಗಿದೆ. ಇದೆಲ್ಲವನ್ನ ಗಮನಿಸಿರೋ ಮೋದಿ ಶಾ ಜೋಡಿ ಭಾರತ ವಿರೋಧಿ ಶಕ್ತಿಗಳ ದಮನಕ್ಕೆ ಇನ್ನೂ 5 ಪಟ್ಟು ಹೆಚ್ಚು ಸ್ಪೀಡ್ ನಲ್ಲಿ ಕೆಲಸ ಮಾಡೋ ಸಾಧ್ಯತೆ ಇದೆ. ಇದೆಲ್ಲದರಿಂದ ಬಹುಶಃ ಇನ್ನು ಮುಂದಿನ 10 ವರ್ಷಗಳು ಎನ್ಡಿಎ ಅಥವಾ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇರೋದು ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದು ರಾಹುಲ್ ಗಾಂಧಿ.
ಅವರು ಮಿತಿ ಮೀರಿದ ಓಲೈಕೆ ಮಾಡಿ ಒಂದು ಧರ್ಮದ ಕಂಪ್ಲೀಟ್ ವೋಟ್ ತಮಗೆ ಬೀಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವುದರಿಂದಲೇ ಹಲವು ರೀತಿಯ ವಿಚಾರಗಳು ಗೊತ್ತಾಗ್ತಾ ಇವೆ. ಆದ್ರಿಂದ ಇದೆಲ್ಲದಕ್ಕೂ ಕಾರಣವಾದ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಇನ್ನು ಈಗ ಬಿಜೆಪಿಗೆ ಈ ಬಾರಿ ಹಿನ್ನಡೆ ಆಗಿದ್ರೂ ಪಡೆದ ವೋಟ್ಗಳ ಲೆಕ್ಕದಲ್ಲಿ ಕಮಲ ಪಡೆಯದ್ದು ಸಿಂಹಪಾಲು ಅನ್ನೋದು ರಿವೀಲ್ ಆಗ್ತಾ ಇದೆ. ಫಲಿತಾಂಶದ ನಂತರ ಬಂದಿರೋ ಡೇಟಾ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ ಒಟ್ಟು ವೋಟ್ 23.59 ಕೋಟಿ. ಎರಡನೇ ಸ್ಥಾನದಲ್ಲಿರೋ ಕಾಂಗ್ರೆಸ್ ಗಳಿಸಿರೋದು 13.67 ಕೋಟಿ. ಈ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ವೋಟಿಂಗ್ ಲೆಕ್ಕ 10 ಕೋಟಿ ದಾಟಿದೆ. ಉಳಿದಂತೆ ಎಸ್ಪಿ, ಟಿಎಂಸಿ, ಟಿಡಿಪಿ, ಡಿಎಂಕೆ, ಆರ್ಜೆಡಿ ಪಡೆದ ವೋಟ್ಗಳು ಕೂಡ ಕೋಟಿ ಲೆಕ್ಕದಲ್ಲಿವೆ. ಆದರೆ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲು ಸೇರಿರೋ ದೆಹಲಿ ಸಿಎಂ ಕೇಜ್ರಿವಾಲ್ ಪಕ್ಷದ ವೋಟಿಂಗ್ ಲೆಕ್ಕ 71 ಲಕ್ಷದಲ್ಲಿದೆ. ಮೊದಲ ಸ್ಥಾನ ಪಡೆದಿರೋ ಬಿಜೆಪಿಗೂ ಹಾಗೂ ಎರಡನೇ ಸ್ಥಾನದಲ್ಲಿರೋ ಕಾಂಗ್ರೆಸ್ಗೂ 10 ಕೋಟಿ ಡಿಫರೆನ್ಸ್ ಇದ್ರೂ 99 ಸೀಟ್ ಗೆದ್ದಿರೋ ಕಾಂಗ್ರೆಸ್ ಸರಾಸರಿ ವೋಟ್ ಲೆಕ್ಕದಲ್ಲಿ ಮುಂದಿದೆ. ಇದಕ್ಕೆ ಕಾರಣ ಗ್ಯಾರಂಟಿ ವೋಟ್ಗಳು ಎನ್ನಲಾಗ್ತಾ ಇದೆ. ಇನ್ನು ಇಂದು 3ನೇ ಬಾರಿ ಪ್ರಧಾನಿ ಸ್ಥಾನಕ್ಕೆ ಮೋದಿ ಪದಗ್ರಹಣ ಆಗಿದ್ದು ಎಲ್ಲರ ನಿರೀಕ್ಷೆ ಖಾತೆ ಹಂಚಿಕೆ ಮೇಲಿದೆ. ಆದ್ರೆ ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಟಿಡಿಪಿ ಆಗಲಿ ಅಥವಾ ಜೆಡಿಯು ಆಗಲಿ ಯಾವ ಖಾತೆಗೂ ಡಿಮ್ಯಾಂಡ್ ಮಾಡಿಲ್ಲ ಅನ್ನೋದು. ಈ ಬಗ್ಗೆ ಮಾತನಾಡಿರೋ ಚಂದ್ರಬಾಬು ನಾಯ್ಡು ಎರಡೂ ಪಕ್ಷಕ್ಕೆ ಸಮಾನವಾಗಿ ಖಾತೆಗಳನ್ನ ಕೊಡ್ತಾರೆ, ಇಂಥದ್ದೇ ಬೇಕು ಅಂತ ನಾವೇನು ಡಿಮ್ಯಾಂಡ್ ಮಾಡಿಲ್ಲ. ಆದ್ರೆ ನನ್ನ ಆದ್ಯತೆ ಆಂಧ್ರ ಪ್ರದೇಶ, ಆಂಧ್ರದ ಅಭಿವೃದ್ಧಿಗೆ ಕೇಂದ್ರದಿಂದ ಸಂಪೂರ್ಣ ಸಹಕಾರ ಸಿಕ್ಕಿದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಡ ಅಂತ ಹೇಳಿದ್ದಾರೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ ಕೂಡ ತಮ್ಮ ರಾಜ್ಯದ ಬಗ್ಗೆ ಹೆಚ್ಚು ಗಮನ ಹರಿಸೋ ಸಾಧ್ಯತೆ ಇದೆ. ಮೈತ್ರಿ ಧರ್ಮದ ಅನುಸಾರ ಎರಡೂ ಪಕ್ಷಗಳಿಗೆ 3 ಸಚಿವ ಸ್ಥಾನವನ್ನ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಎರಡೂ ಪಕ್ಷಗಳು ಪ್ರಮುಖವಾಗಿ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿವೆ ಅನ್ನೋ ರೂಮರ್ಗಳು ಹರಿದಾಡ್ತಾ ಇದ್ವು. ಈ ಹಿಂದೆ ಅಟಲ್ ಸರ್ಕಾರ ಇದ್ದಾಗ ಸ್ಪೀಕರ್ ಸ್ಥಾನವನ್ನ ಟಿಡಿಪಿಗೆ ನೀಡಲಾಗಿತ್ತು. ಈ ಬಾರಿ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇನ್ನು ಖಾತೆ ವಿಚಾರಕ್ಕೆ ಬಂದ್ರೆ ಎಲ್ಲಾ ಪ್ರಮುಖ ಸ್ಥಾನಗಳನ್ನು ಬಿಜೆಪಿ ಉಳಿಸಿಕೊಳ್ಳೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಗೃಹ ಖಾತೆ, ಹಣಕಾಸು, ರಕ್ಷಣಾ, ವಿದೇಶಾಂಗ, ರೈಲ್ವೆ, ಟ್ರಾನ್ಸ್ಪೋರ್ಟ್, ಕಾನೂನು, ಐಟಿ ಹಾಗೂ ಶಿಕ್ಷಣ ಖಾತೆಗಳು ಬಿಜೆಪಿ ಅಂಗಳದಲ್ಲೇ ಉಳಿಯಲಿದೆ. ಎಲ್ಲಾ ಮೈತ್ರಿ ಪಕ್ಷಗಳನ್ನ ಸೇರಿ ಸರಿಸುಮಾರು 12ರಿಂದ 15 ಖಾತೆಗಳನ್ನ ಬಿಟ್ಟುಕೊಡೋ ಸಾಧ್ಯತೆ ಇದೆ. ಇನ್ನು ಖಾತೆ ಹಂಚಿಕೆಯಲ್ಲಿ ರಾಜ್ಯವಾರು ವಿಭಜನೆ ಬಗ್ಗೆಯೂ ಮೋದಿ ಅಂಡ್ ಟೀಮ್ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಸದ್ಯ ಬಿಜೆಪಿಗೆ ಡಬಲ್ ಧಮಾಕ ಗೆಲುವನ್ನು ನೀಡಿರೋದು ಒಡಿಶಾ. ಅಲ್ಲಿ ಅಭಿವೃದ್ಧಿ ಬಹಳ ಕುಂಠಿತವಾಗಿದ್ದು ಆ ನಿಟ್ಟಿನಲ್ಲಿ 6ರಿಂದ 7 ಸಚಿವ ಸ್ಥಾನ ಒಡಿಶಾಗೆ ನೀಡುವ ಸಾಧ್ಯತೆ ಇದೆ. ಇನ್ನು ಇತ್ತ ತೆಲಂಗಾಣದಲ್ಲಿ ಬಿಜೆಪಿ ಅದ್ಭುತವಾಗಿ ಪೈಪೋಟಿ ನೀಡಿದ್ದು 3 ಖಾತೆಗಳನ್ನ ತೆಲಂಗಾಣಕ್ಕೆ ನೀಡುವ ಸಾಧ್ಯತೆ ಇದೆ. ಕೇರಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದಿದ್ದು 1 ಸಚಿವ ಸ್ಥಾನವನ್ನ ಸುರೇಶ್ ಗೋಪಿಗೆ ನೀಡುವ ಸಾಧ್ಯತೆ ಇದೆ. ಉಳಿದಂತೆ ಅಳೆದು ತೂಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಮುಂದಿನ ಅವಧಿಯಲ್ಲಿ ಹೊಸ ಸ್ಟೈಲ್ ಆಡಳಿತ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಏನೇನೆಲ್ಲ ಆಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.